ಹೌದಾ, ಸ್ಕ್ಯಾಮಾ? ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ನನ್ನ ಫ್ರೆಂಡು ಕೆಂಗೇರಿ ಉಪನಗರದಲ್ಲಿರುವಂಥ ಸುರಾನ ಕಾಲೇಜಲ್ಲಿ ಏನೋ ಜಾಬ್ ಮೇಳ ಬಂದಿದೆ ಅಂತ ಇಂಟರ್ವ್ಯೂ ಕೊಡೋಕ್ಕೆ ಹೋಗಿದ್ದಾನೆ. ಅವನ್ನ ಸ್ವಲ್ಪ ಮಾತಾಡ್ಸ್ಕೊಬರೋಣ. ಅವನೇನೋ ಫೋನ್ ಮಾಡಿದ್ದ ಇವಾಗ, ಇದೊಳ್ಳೆ ಸ್ಕ್ಯಾಮ್ ನಡೆದಾಗ ನಡೀತಾ ಇದೆ, ಏನು ಅರ್ಥ ಆಗ್ತಾ ಇಲ್ಲ ಏನು ಅಂತ ಅಂದ. ಅದಕ್ಕೆ ಕೇಳೋಣ ಏನು ಮಾಡ್ತಾಯಿದ್ದಾನೆ, ಎಲ್ಲಿದ್ದಾನೆ, ಏನು ಎತ್ತ ಅಂತ. ಎಲ್ಲಿದ್ಯಾ? ಒಳಗೆ ಏನಕ್ಕೆ ಬರಲಿ ನಾನು ಇವಾಗ? ಮತ್ತೆ ಒಳಗಡೆ ಬರೋಕ್ಕೆ ಎಂಟ್ರಿ ಫೀಸ್ ತಗೋತಾನೆ. ಹೋಗಲ್ಲ, ನಾನು ಆಚೆ ಹೊರಟಿದ್ದೀನಿ. ಹಾಂ, ನೀನೇ ಒಳಗೆ ಬಿಡ್ಕೊಳ್ಳೋದು ದೊಡ್ಡ ವಿಷಯ ಆಗಿದೆ ಅಲ್ಲಿ. ಕರೆಕ್ಟಾಗಿ ಹೇಳಿ ಏನು ನಡೀತಿದೆ ಅಂತ ಅಲ್ಲಿ. ಇಲ್ಲಿ ಗಾಡಿ ನಿಲ್ಸಕ್ಕಲ್ಲ ಜಾಗ ಇಲ್ಲ ಕಣಯ್ಯ. ನಾನು ಮತ್ತೆ ಹೋಗಿ ಎಲ್ಲೋ ಗಾಡಿ ನಿಲ್ಸಿ ಎಲ್ಲಿಂದನೋ ಬರಬೇಕು. ನೀನೇ ಬಾಯಿಲಿ, ಒಂದು ನಿಮಿಷ ಆಚೆ ಬಾಯಿಲಿ, ಬಾಯಿಲಿ. A few moments later. ಹಾಂ, ಬಂದ ನೋಡ್ರಪ್ಪ, ಇವನೇ ಇಂಟರ್ವ್ಯೂ ಕೊಡೋಕೆ ಹೋಗಿದ್ದ. ಏನೋ ಸ್ಕ್ಯಾಮ್ ಏನೋ ಅಂತಿದ್ಯಲ್ಲ, ಏನೋ ಕತೆ? ಹಾಂ, ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಆಯ್ತು, ಇಲ್ಲಿ ಬಾಯಿಲಿ, ಕೇಳಿಸ್ತಿಲ್ಲ. ಏನು ಸಮಾಚಾರ? ಇಂಟರ್ವ್ಯೂ ಕೊಟ್ಟ್ಯಾ? ಕೊಡಕ್ಕೆ ಎಲ್ಲಿ ನಿಮ್ಗೆ ಕುರಿ ಇದಕ್ಕೆ ತೊಗೊಂಡೋಗಿರ್ತಾರಲ್ಲ, ಇದ್ರಲ್ಲಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊ ಅಂತ. 10 ಜನ ನಿಂತಿರ್ತಾರೆ ಅನ್ಕೋ, ಡೆಸ್ಕ್ ಮುಂದೆ ಕೂರಿಸ್ತಾರೆ. ಟೆಲ್ ಅಬೌಟ್ ಯುವರ್ ಸೆಲ್ಫ್ ಅಂತಾರೆ. ಅವ್ನು ಹೇಳೋರ್ಗು ಇವರೆಲ್ಲ ನಿಂತ್ಕೊಂಡು ಅವ್ನು ಹೇಳೋದೇ ಕೇಳಿಸ್ಕೋಬೇಕು. ಅವ್ನಾಯ್ತಾ ನೀನ್ ಕೂತ್ಕ ಅಂತಾರೆ. ಯಾಕೆ ನೀಟಾಗಿ ಮಾಡ್ತಾ ಇಲ್ವಾ? ನೈ ಜಾರ ಕಂಪನಿ ಹೆಸರು ಹೆಂಗದ ಗೊತ್ತಾ? ಧನಶ್ರೀ ಸೊಲ್ಯೂಷನ್, ರಾಜಶ್ರೀ ಸೊಲ್ಯೂಷನ್. ಏನೋ ಮಾಡ್ತಾ ಇದ್ದಾರೆ. ಮತ್ತೆ ಒಳಗಡೆ ಮ್ಯಾನೇಜ್ಮೆಂಟಿಗೆ ಕೇಳಬೇಕಿತ್ತು ಕಣೋ. ಕೇಳಿದೆ, ಏನಂದ್ರು? ಇದ್ರಲ್ಲಿ ಕಂಪ್ನಿ ಏನು ಮೆನ್ಷನ್ ಮಾಡಿದ್ರೆ, ಇದ್ರಲ್ಲಿ ಯಾವ್ದಿದೆ, ಎಷ್ಟು ರಿಲಯನ್ಸ್ ಮೆನ್ಷನ್ ಮಾಡಿದ್ರ, ಟೆಲಿ ಪರ್ಫಾರ್ಮೆನ್ಸ್ ಮೆನ್ಷನ್ ಮಾಡಿದ್ರ, ಅವೆಲ್ಲ ಎಲ್ಲಿದಾವ ಅಂತ ಕೇಳಿದೆ. ಸರ್ ಇವೆಲ್ಲ ಟೆಂಟೇಟಿವ್ ಕಂಪನೀಸ್ ಸರ್. ಆಯ್ತು, ಆಮೇಲೆ ಅಲ್ಲಿ ಎಲ್ಲಾನು ಬರಲ್ಲ ಸರ್. ನಾವು ಒಂದು 100 ಕಂಪನೀಸ್ ಮೆನ್ಷನ್ ಮಾಡಿರ್ತೀವಿ, ಅದ್ರ ಒಂದು 70 ಬರ್ತಾವೆ ಸರ್. ಯಾವ ಗುಗ್ಗು ಥರದ್ದು ಒಂದು 60 ಇದಾವ ಕಣೋ. ಅದು ಕಳಿಸಿದ್ನಲ್ಲ ನಿಂಗೆ ಫೋಟೋ. ಕಳಿಸಿದ್ಯಾ? ಎಲ್ಲ ಡಬ್ಬ ಕಂಪ್ನಿಗಳು, ಎಲ್ಲ ಕಸ್ಟಮರ್ ಸಪೋರ್ಟ್ಸು, ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್, IT ಡೆವಲಪರ್ ಅಂತ ಎಲ್ಲ ಇದಾವೆ. ಆ ಕಂಪ್ನಿಗಳು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಂಗೆ ಆ ಕಂಪ್ನಿ ಲೊಕೇಶನ್ ತೋರಿಸಲ್ಲ. ಇದು ಲೀಗಲ್ ಸ್ಕ್ಯಾಮ್ ಕಣ. ಲೀಗಲ್ ಸ್ಕ್ಯಾಮಾ? ಹೊಸ ಹೆಸರು ಕೊಟ್ಟ ನೋಡಿ, ಲೀಗಲ್ ಸ್ಕ್ಯಾಮ್ ಅಂತೆ. 2,000 ಜನ ಬಂದಾರೆ, ಒಬ್ಬರಿಂದ 300 ರೂಪಾಯಿ. 300 ರುಪೀಸ್ ಏನಕ್ಕೆ? ರಿಜಿಸ್ಟ್ರೇಷನ್ ಫೀಸ್ 300? ರಿಜಿಸ್ಟ್ರೇಷನ್ ಮಾಡಿ ಒಳಗೆ ಹೋಗೋವರೆಗೂ ನಿಂಗೆ ಯಾವ ಕಂಪ್ನಿ ಬಂದಿದೆ ಅಂತ ಗೊತ್ತಾಗಲ್ಲ. ಸಬಾ ನೋಡಿ, ರಿಜಿಸ್ಟ್ರೇಷನ್ ಮಾಡಿ ಒಳಗೆ ಹೋಗೋವರೆಗೂ ಯಾವ ಕಂಪ್ನಿ ಬಂದಿದೆ ಅಂತ ಗೊತ್ತಾಗಲ್ವಂತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಅದ್ರಲ್ಲಿ ನನಗೆ ಗೊತ್ತಿರೋದಂದ್ರೆ ಟೆಕ್ ಮಹಿಂದ್ರ ಬಂದಿದೆಯಾ? ಟೆಕ್ ಮಹಿಂದ್ರ ಅದೇ ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್, ಟೆಕ್ನಿಕಲ್ ಸಪೋರ್ಟ್ ಕಸ್ಟಮರ್ ಕೇರ್. ಯಾಕೆ ಬೇಕು ನಿಂಗೆ ಇಂಥದ್ದೆಲ್ಲ? ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದಲ್ವಾ? ಅಯ್ಯೋ ಕೆಲಸದ ಹೆಸರು ಅಂದರೆ ಕಷ್ಟಪಡಬೇಕು. ಇವಾಗ ಇನ್ನೇನು ಸರ್? ಹಾಂ, ಎಲ್ಲೋಗ್ತೀಯಾ? ಏನು ಹೊರಡ್ತೀನಿ ಮನೆಗೆ. ಮನೆಗೆ ಹೋಗಿರು, ಬರ್ತೀನಿ ಮನೆಗೆ. ಹಾಂ, ಹಂಗೆ ತಾನೇ ಹೋಗ್ತೀಯಾ? ಹಾಂ, ಮನೆಗೆ ಹೋಗಿರು, ಬರ್ತೀನಿ. ವೇಸ್ಟ್ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡೋದು. ಏನೇ ಯಾವ್ದಾರ ಕೊಡೋಣ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಹಾಂ, ನಂಗೆ ಇಂಟ್ರ್ಯೂ ತೊಗೊಂಡ್ರೆ ಯಾರು ಹೋಗಿ ಕೂರ್ತಾರೆ? ಎಲ್ಲರೂ ನಮ್ಮ ಮುಖ ನೋಡ್ಕೊಂಡು ಕೂತಿರ್ತಾರೆ. ಒಂದು 10-15 ಜನ ಅವ್ರ ಮುಂದೆ ಕೂತ್ಕೊಂಡು ಆನ್ಸರ್ ಮಾಡೋದಂತೆ. ಸಪ್ರೇಟಾಗಿ ಒಂದು ಇದು ಹಾಕ್ತಾರೆ ನೋಡಿ, ಸುರಾನ ಕಾಲೇಜಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಜಾಬ್ ಮೇಳ ಅಂತ ಹೇಳಿ. ಹೌದು, ಇಂಥ ಸ್ಕ್ಯಾಮ್ಗಳಿಗೆಲ್ಲ ನೀನೇ ಮಿಕ್ಕ ಆಗ್ತಿಯಲ್ಲ ಹೆಂಗೆ? ಹಣೆ ಬರದಲ್ಲಿ ಹೋಗು ಅಯ್ಯೋ 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 ಅಯ್ಯೋ. ಏಯ್, ಏನೋ ಇದು ಈ ಥರ ಹೆಲ್ಮೆಟ್ ಎಲ್ಲ ಹಾಕ್ಬಾರ್ದು ಕಣಯ್ಯ. ಫುಲ್ ಹೆಲ್ಮೆಟ್ ಹಾಕಬೇಕು. ಎಷ್ಟು ಸಲ ಬಡ್ಕೊಂಡಿದ್ದೀನಿ ನಾನು. ಹೆಸರು ಬರೋದು ನಂಬರ್ ಹಾಕಿದ್ದೀನಿ. ಹಾಂ, ಇದನ್ನ ಹಾಕಿಲ್ಲ ಅಂದಿದ್ರೆ ಇನ್ನೊಬ್ರಿಗೆ ಯಾರು ಕೊಟ್ಟು 300 ರೂಪಾಯಿ ಕೊಡ್ರಿ, ನಾನು
ನಾನು ಸರಿ ನಾನು ಇನ್ನೊಂದು ಸ್ವಲ್ಪ ಓಡಾಡಿ ಊಟ ಗೀಟ ಕೊಡ್ತಾರೆ ಕೇಳ್ತೀನಿ. ಊಟ ರೂಪಾಯಿಗೆ ಏ ಇದು ತಗೊಳ್ಳೋ, ನನಗೇನಕ್ಕೆ ಈ ಹೆಲ್ಮೆಟ್ ಎಲ್ಲ ಕೊಟ್ಟೋಗ್ತಿದ್ಯಾ? ಮನೆಗೆ ಹೋಗ್ತೀಯ ನೀನು? ನಾನು ಹಂಗೆ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕು. ನೀನು ಮನೆಗೆ ಹೋಗಿ ನಾನು ಬರ್ತೀನಿ. ಹೇಳು ಎಷ್ಟೊತ್ತಿಗೆ ಬರ್ತೀಯ? ಲೇಟ್ ಆಗುತ್ತಾ ಹೆಂಗೆ? ಇಲ್ಲ ಬರ್ತೀನಿ, ನೀನು ಹೊರಟ ತಕ್ಷಣ ಫೋನ್ ಮಾಡು, ನಾನು ಬರ್ತೀನಿ. ನೋಡು ಮತ್ತೆ ಬೇರೆ ಏನಾದ್ರು ಸ್ಕ್ಯಾಮ್ ಇದ್ರೆ ಹೇಳು, ನಾವು ನಮ್ಮ ಪ್ರೇಕ್ಷಕರಿಗೆ ಹೇಳೋಣ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.